ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಡಾರ್ಲಿಂಗ್, ನಾನು ನಿಮ್ಗೆ ಖುಷಿ ವಿಷಯ ಹೇಳ್ಬೇಕು. ನನ್ಗೆ ಕೆಲಸ ಸಿಕ್ಕಿದೆ. ಜಾನಿ, ನಾನ್ ನಗೋ ಮೂಡಲಿಲ್ಲ, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ. ಡಾರ್ಲಿಂಗ್, ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ನನಗೆ ಕೆಲಸ ಸಿಕ್ಕಿದೆ. ಕೆಲ್ಸ ಸಿಕ್ಕಿದ್ರೆ ಕೆಲ್ಸಕ್ ಹೋಗಿ, ಸುಮ್ನೆ ನನ್ ಮುಂದೆ ಕುತ್ಕೊಂಡು ಯಾಕೆ ಪುಂಗಿ ಓದ್ತಿದ್ದೀರಾ? ಅದು ನಾನು ಈ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದ್ರೆ ನೀನ್ ನನ್ಗೆ 50,000 ರೂಪಾಯಿ ಕೊಡ್ಬೇಕು. ಅನ್ಕೊಂಡೆ ಕೆಲ್ಸ ಸಿಕ್ಕಿದೆ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡೆ ಬಂದಿರ್ತೀರಾ ಅಂತ. ನನ್ನ ಹತ್ರ 50,000 ತಗೊಂಡು ಆ ಪೋಲಿ ಪ್ರೇಮ್ ಜೊತೆ ಮಜಾ ಮಾಡಕ್ ಹೋಗ್ತಿದ್ರಾ? ಡಾರ್ಲಿಂಗ್, ನಾನು ಮಜಾ ಮಾಡಕ್ ಹೋಗ್ತಿಲ್ಲ. ನಾನು ಈ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದ್ರೆ ಅವ್ರಿಗೆ ಟೇಬಲ್ ಕೆಳಗಡೆ ದುಡ್ಡು ಕೊಡ್ಬೇಕಂತೆ. ಓಹೋ, ನೀವ್ ಮಾಡೋ ಕೆಲ್ಸದಲ್ಲಿ ಈ ರೀತಿ ಬೇರೆ ಇರುತ್ತಾ? ಬರೀ ನಾನ್ ಮಾಡೋ ಕೆಲ್ಸದಲ್ಲ, ಎಲ್ಲಾ ಕಡೆನೂ ಹೀಗೆ ಇರೋದು. ಕಸ ಗುಡಿಸೋರ್ನೇ ಬಿಡಲ್ಲ, ಇನ್ ನನ್ನನ್ ಬಿಡ್ತಾರ? ಪ್ಲೀಸ್ ಮಗ, 50,000 ರೂಪಾಯಿ ಕೊಡು, ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ. ಅದ್ಯಾವ ಕೆಲ್ಸ ಅಂತ ಕೇಳ್ಬೋದಾ? ಅದು ನನಗೂ ಗೊತ್ತಿಲ್ಲ, ಆದ್ರೆ ನಾನು ಇಷ್ಟಪಡೋ ಕೆಲ್ಸ ಅಂತ ಪ್ರೇಮ್ ಹೇಳಿದಾನೆ. ಬೈ ಚಾನ್ಸ್ ನೀವೇನಾದ್ರೂ ಆ ಕೆಲ್ಸ ಹುಡುಕಿದಿದ್ರೆ 50,000 ಕೊಡ್ತಿದ್ನೋ ಏನೋ. ಆ ಪ್ರೇಮ್ ಹುಡುಕಿದಾನಲ್ಲ, 50,000 ಅಲ್ಲ, 50 ರೂಪಾಯಿನೂ ಕೊಡಲ್ಲ. ಬಂದ್ರಪ್ಪ, ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಏನಿದ್ದು ಸೆಂಚುರಿ ಗೌಡ್ರೆ, ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಿದ್ದೀರಾ? ಎನಿ ಹಾಟ್ ನ್ಯೂಸ್? ಬಿಟ್ಟಿ ಸಿಕ್ಕಿದ್ರೆ ನೆನ್ನೆ ಪೇಪರ್ನು ಓದ್ಬಿಡ್ತಾರೆ. ಐ ಲೈಕ್ ಇಟ್. ಬಿಟ್ಟೆ ಕೆನ್ನ ಸಿಕ್ಕಿದ್ರೆ ನಾನು ಇದೇ ತರ ಬಾರಿಸ್ತೀನಿ. ಆ ವಿಷಯಕ್ಕೆ ಚಡಿ ಬೈ. ಪೇಪರ್ ನಲ್ಲಿ ಎಂತ ಉಂಟು ಬಿಸಿ ಬಿಸಿ ಸುದ್ದಿ? ಇನ್ನೇನಿದ್ದದ ಬೇಡ 200 ದಾಟದೆ, ಟಮಾಟೋ 100 ಮುಟ್ಟದೆ, ಇನ್ನು ಕಣ್ಣೀರ್ ಹಾಕಿಸ್ತಿದ್ ಈರುಳ್ಳಿ ಅದೇ ಕಣ್ಣೀರ್ ಹಾಕಂಗ ಆಗ್ಬಿಟ್ಟದೆ. ರಾಕಿ, ಈ ಮದ್ವೆ ಆಗಿರೋರ್ದು ಬರೀ ಇದೇ ಕತೆ ಕಣ. ಸಂಸಾರದ ವಿಚಾರ ಬಿಟ್ರೆ ಬೇರೆ ಮಾತೇ ಆಡಲ್ಲ. ಬೇರೆ ಯಾವ್ದಾದ್ರು ಥ್ರಿಲ್ಲಿಂಗ್ ವಿಚಾರ ಇದ್ರೆ ಹೇಳ್ರಿ. ಅದು ಕೂಡ ನಗರಕ್ಕೆ ಮಕ್ಕಳು ಕಳ್ಳರು ಬಂದಿದ್ದಾರಂತೆ. ನೆನ್ನೆ ಜ್ಯುವೆಲರಿ ಅಂಗಡಿ ಓನರ್ ಮಗನ ಕದ್ಕೊಂಡು ಹೋಗ್ಬಿಟ್ಟು 25 ಲಕ್ಷ ಇಸ್ಕೊಂಡಿದಾರಂತೆ. ಈ ತರ ಆಗ್ಬಿಟ್ರೆ ನಿಯತ್ತಾಗಿ ದುಡ್ದು ತಿನ್ನೋರ್ಗೆ ಮಾಡ್ಬಿಟ್ರೆ ಬದುಕದೆ. ಗೌಡ್ರೆ, ಒಂದ್ ನಿಮಿಷ ಬನ್ನಿ, ನಿಮ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಏನ್ ಅರ್ಜೆಂಟ್ ಅಣ್ಣಪ್ಪನವ್ರೆ? ಅದು ನನ್ಗೆ ಕೆಲಸ ಸಿಕ್ಕಿದೆ. ಯಾನಿ ಕೆಲ್ಸ? ಬಾರಲ್ಲಿ ಎಣ್ಣೆ ಸಪ್ಲೈ ಮಾಡದ, ಇಲ್ಲ ಮೆಜೆಸ್ಟಿಕ್ ಫ್ಲೈವರ್ ಮೇಲೆ ಬಜ್ಜಿ ಬೋಂಡ ಹಾಕದ? ಒಳ್ಳೇದೇ ಆಯ್ತು ಬಿಡಿ, ಹಟ್ಟಿಲ್ ಕೂತ್ಕೊಳ್ಳಕ್ಕಿಂತ ಅಲ್ಲಿ ನಿಂತ್ಕೊಳ್ಳೋದೇ ವಾಸಿ. ಯಾವ ಕೆಲ್ಸನೂ ಅಲ್ಲ ರೀ, ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಮ್ಯಾನೇಜರ್ ಕೆಲಸ. ನಾನು ಈ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದ್ರೆ ಅವ್ರಿಗೆ ನಾನು 50,000 ರೂಪಾಯಿ ಕೊಡ್ಬೇಕಂತೆ. ಈಗ ನೀವು ನನ್ಗೆ 50,000 ರೂಪಾಯಿ ಕೊಟ್ರೆ 2 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ನಿಮಗ್ ಬಕ್ರ ಮಾಡಕ್ ಬ್ಯಾರೆ ಯಾರು ಸಿಕ್ತಿಲ್ವಾ? ನಾನ್ ತವೇ ಆಟಗುಳಿ ಆಡ್ರಿ. ಬಕ್ರ ಮಾಡ್ತಿಲ್ಲ ಗೌಡ್ರೆ, ನೀವು ನನ್ಗೆ 50,000 ರೂಪಾಯಿ ಕೊಟ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ರಿಂಗ್ ಮಾಸ್ಟ್ರೆ, ಅಷ್ಟೊಂದು ಕೇಳ್ತಿದ್ದಾರೆ, ಕೊಟ್ಟು ಬಿಡಿ ಅಲ್ವಾ? ಪಾಪ ಅವರನ್ನು ನೋಡ್ತಿದ್ರಿ ನಮಗೆ ಅಯ್ಯೋ ಅನಿಸ್ತದೆ. ಅಯ್ಯೋ ಸರ್, ನೀನೇ ಕೊಟ್ಟು ಎಷ್ಟಾದ್ರೂ ಇವ್ರು ನಿನ್ ಬಾಯಿ ಅಲ್ವಾ? ಏನ್ ಗೌಡ್ರೆ, ಅಂತ ಕೊಡೋದ್ರ ಬಗ್ಗೆ ಮಾತಾಡ್ತಿದ್ರಿ? ಭದ್ರಂಗಿ ಇನ್ಸ್ಪೆಕ್ಟ್ರೆ, ಅಣ್ಣಪ್ಪನವ್ರಿಗೆ 50,000 ಬೇಕಂತೆ, ನೀವೇ ಕೊಟ್ಬಿಡಿ. ಜಾನಿ ಅವ್ರೆ, ಈ ನಮ್ನಿ ರಗಳಿ ಮಾಡೋದ್ ಬಿಟ್ಟು ಸ್ವಲ್ಪ ಕೆಲ್ಸದ ಬಗ್ಗೆ ಗಮನ ಕೊಡಿ. ನಿಮ್ಮರ್ರೆ ಓಸಿ ಶೋಕಿ ಬಿಡಿನಿ. ನಿಮ್ಮಿಂದ ಈ ಪಾಪ ಸುಂದ್ರಿ ಮೇಡಮ್ ಕೆಟ್ಟ ಹೆಸರು. ಓಕೆ ಮಾಡಕ್ಕಲ್ಲ ರೀ ನಾನು ಕೇಳ್ತಿರೋದು, ಕೆಲ್ಸಕ್ಕೆ ಸೇರ್ಕೊಳಕ್ಕೆ ದುಡ್ಡು ಕೇಳ್ತಿರೋದು. ಗೌಡ್ರೆ, ಕೆಲ್ಸಕ್ಕೆ ಅಂತ ದುಡ್ಡು ಬೇಕಂಬ್ರು ಮರ್ರೆ, ಒಂಚೂರು ಕೊಡಿದೆಯಲ್ಲ. ದುಡ್ಡು ಕೊಡ್ತೀನಿ, ಇವ್ರಿಗೆ ನೀವು ಶೂರಿಟಿ ಹಾಕಿರ್ಯಾ? ಶೂರಿಟಿ ಕೊಡಕ್ ನಾನೆಂತ ಇವ್ರ ಸಂಬಂಧಿಕರ? ಇವ್ರಿಗೆ ಶೂರಿಟಿ ಕೊಟ್ರೆ ನಾ ಬೀದಿಗೆ ಬರ್ತೆ ಅಷ್ಟೇ. ಸಾಕ್ ನಿಲ್ಲಿಸ್ರಿ ನಿಮ್ ಕೆಟ್ಟ ಮಾತುಗಳನ್ನ. ಬದುಕ್ತೀನಿ ಅಂದ್ರೆ ಜನ ಬಿಡಲ್ಲ. ನನಗ್ ನಿಮ್ ಯಾರ ಸಹಾಯನೂ ಬೇಕಾಗಿಲ್ಲ. ಅಣ್ಣಯ್ಯ, ಅತ್ತೆ ಅಮ್ಮ ಕರಿತೈತೆ ಬಾ. ನೀ ಯಾಕೂಡ ಇಲ್ಲಿ ಬರಕ್ ಹೋದೆ? ಫೋನ್ ಮಾಡ್ರಿ ಬರ್ತೀನಿಲ್ವಾ? ಫೋನ್ ಮಾಡ್ದೆ, ನಾಟ್ ರೀಚಬಲ್ ಅಂತ ಬರ್ತು, ಅದಕ್ಕೆ ನಾನೇ ಬಂದೆ. ಅಡ ಬಾಳೆಹಣ್ಣು, ಇನ್ಮೇಲೆ ಒಬ್ನೇ ಹಟ್ಟಿಯಿಂದ ಆಚೆಗೆ ಬರಬೇಡ. ಈ ಬೀದಲ್ಲಿ ಮಕ್ಕಳ ಕಳ್ಳರು ಬಂದ್ಬಿಟ್ಟಾರೆ. ಹೌದು ಮರ್ರೆ, ನಿನ್ನೆ ರಾಮ್ ಶೇಟ್ ಅವ್ರ ಮಗನ ಕಿಡ್ನಾಪ್ ಮಾಡಿರು. ಅವ ಈಗ ಎಲ್ಲಿದ್ದ ಅಂದಾಳೆ ಗೊತ್ತಿಲ್ಲ. ಅಡ ಬಾಳೆಹಣ್ಣು, ಇನ್ಮೇಲೆ ಒಬ್ನೇ ಹಟ್ಟಿಯಿಂದ ಆಚೆಗೆ ಬಂದ್ರೆ ಕಾಲ್ ಮುರಿದು ಕೈ ಕೊಂಡು ಬಿಡ್ತೀನಿ. ನಡ ರಾಮ್ ಸೇಟು ಮಗನೇ ಕಿಡ್ನಾಪ್ ಆಗಿದ್ದಾನೆ ಅಂದ್ಮೇಲೆ ಈ ಬಾಳೆನ್ ಭೂಪತಿ ಯಾಕೆ ಕಿಡ್ನಾಪ್ ಆಗ್ಬಾರ್ದು? ಗೌಡ್ರೆ ಗೌಡ್ರೆ, ಬಂದೇನಪ್ಪ, ಬಾ. ಹಾಯ್ ಅಣ್ಣ. ಹಾಯ್. ಅಡ 9 ಮಿಳ್ಳೆ ಪುನಃ ನಮ್ಮಟ್ಟಿ ತಮ್ಕೆ ಕೂಡ ಬಂದೆ. ನಿಮ್ಮಂತವ್ರ ಮನೆ ಬರಕ್ ಯಾವ ನನ್ ಮಗನ್ ತಾನೇ ಇಷ್ಟ ಆಗದ್ ಗೌಡ್ರೆ. ಏನ್ ಮಾಡ್ಲಿ, ನನ್ನ ಹಣ ಬರ ಸರಿ ಇಲ್ಲ, ಬರ್ಲೇಬೇಕಾಯ್ತು. ಹಣ ಬರ ಸರಿಲ್ಲ ಅಂದ್ರೆ ಯಾವ್ದಾರು ಒಳ್ಳೆ ಜ್ಯೋತಿಷ್ಯ ತನಕ ಹೋಗ್ಬಿಟ್ಟು ಹಣ ಬರ ಸರಿ ಮಾಡಿಸ್ಕೋ. ಅವ್ರ ತಗೋಕು ದುಡ್ಡು ಬೇಕಲ್ಲ. ದುಡ್ಡೆಲ್ಲ ರಾತ್ರಿ ಸೋಕಿ ಖರ್ಚು ಮಾಡ್ಬಿಟ್ರೆ ಎಲ್ಲಿ ಉಳ್ದದು?
ಅಡ ಮತ್ತು ಮಿಳ್ಳೆ ಈಗ ನಿಂದೆ ದುಡ್ಡನ್ನ ಕೂಡಿಟ್ಕೊಳ್ಳೋದು ನೋಡ್ಕೋ, ಇಲ್ಲಾಂದ್ರೆ ಮುಂದಕ್ಕೆ ಸಂಸಾರ ನಡ್ಸೋದ್ ಸ್ಯಾನ ಕಷ್ಟ ಆಗ್ಬಿಡ್ತದೆ. ಕೆಲಸ ಮಾಡಿದವ್ರಿಗೆ ಕರೆಕ್ಟ್ ಸಂಬಳ ಕೊಟ್ರೆ ತಾನೇ ಕೂಡಿಡೋದು. ನೋಡಿ ಗೌಡ್ರೆ, ಹೇಳ್ತಾ ಇದೀನಿ, ನಾನು ಸಂಬಳ ಕರೆಕ್ಟ್ ಆಗಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನಣ್ಣ ನಮ್ಮ ಮಟ್ಟಿ ತಗೊಂಡ್ ಬಂದ್ ನನ್ಗೆ ಆವಾಜ್ ಹಾಕಿಯಾ? ಏನ್ ಮಾಡ್ತೀರಾ ಗೌಡ್ರೆ, ಸೈಲೆಂಟ್ ಆಗಿದ್ರೆ ಯಾರು ನಮ್ಮ ಮಾತ್ ಕೇಳಲ್ಲ, ಅದಕ್ಕೆ ಸ್ವಲ್ಪ ವೈಲೆಂಟ್ ಆಗಿ ಹೇಳ್ತಾ ಇದೀನಿ. ಅಡ ಉಮ್ಮತ್ತು ಮಿಳ್ಳೆ, ನಿನ್ನ ಬೇಕು ಬೇಡಗಳನ್ನೆಲ್ಲ ನಾನೇ ನೋಡ್ಕಥವನೆಲ್ಲ ಅಂದ್ಮೇಲೆ ನಿನ್ ಸಂಬಳ ಯಾಕೂಡ ಇನ್ನೊಂದ್ 20 ವರ್ಷ ಆಗ್ಬಿಡ್ಲಿ, ನಿನ್ ಸ್ವಂತಕ್ಕೊಂದ್ ಅಂಗಡಿ ಯಾಕೆ ಕೊಟ್ಬಿಡ್ತೀನಿ. 20 ವರ್ಷ ನೀವ್ ಬದುಕಿ ಆಮೇಲೆ ನನ್ಗೆ ಅಂಗಡಿ ಹಾಕೊಡಿರಂತೆ. ಏನಿದು ಅಪಸ್ವರ? ರಾಜು ಏನಪ್ಪ ನಮ್ ಬಾಬಣ್ಣಂಗ್ ಹಿಂಗ್ ಮಾತಾಡ್ತಿದೆ? ಇನ್ನೇನ್ ಮಾಡೋದಕ್ಕೆವಾ, ನನ್ ನೋವು ಹಿಂಗೆಲ್ಲ ಮಾತಾಡಂಗ್ ಮಾಡೈತೆ. ನೀವೇನಾದ್ರೂ ಈ ಅಪ್ಪನ ಹೆಂಡತಿ ಆಗಿಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ ಕತೆನೆ ಬೇರೆ. ಅದ ಉಮ್ಮತ್ತು ಮಿಳ್ಳೆ, ಏನ್ ಮಾಡ್ಬಿಡ್ತಿದ್ದಾಡ ನಿನ್ನಂತವ್ರನ್ನ ನಾನು ಬೇಕಾದಷ್ಟು ಜನ ನೋಡಿನಿ ಕಣ. ಹೋಗು ಸುಮ್ನೆ ಹೋಗುಡ. ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡ್ಬೇಕು. ಅದು ಅಲ್ದೆ ನೀವೇ ನಿಮ್ ದುಡ್ಡು ಕೊಡ್ತಾ ಇಲ್ವಲ್ಲ, ಅವ್ನ್ ಕೆಲ್ಸ ಮಾಡೋದಕ್ ಸಂಬಳ ತಾನೇ ಕೇಳ್ತಾ ಇರೋದು, ಕೊಟ್ಬಿಡಿ. ಎಷ್ಟ್ ಕೊಡ್ಬೇಕಡ? 5555 ರೂಪಾಯಿ. ಕೊಡ್ಬೇಕಾಗಿದ್ವಲ್ಲ, ಇನ್ನೊಂದ್ಸತ ಸರಿಯಾಗಿ ಲೆಕ್ಕ ಹಾಕೊಂಬೋಗು ಕೊಡ್ತೀನಿ. ಏ ಗೌಡ್ರೆ, ನಾನೆಲ್ಲ ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಬಂದಿದ್ದೀನಿ, ಕೊಡಿ. ಆಯ್ತು ಬುಡ್ಡ, ಯಾವ್ದೋ ದುಡ್ಡು ಬರ್ಬೇಕು, ಅದು ಬಂದಾಗ ಕೊಡ್ತೀನಿ. ಗೌಡ್ರೆ ಬಾಬಣ್ಣ ಗೌಡ್ರೆ ಬಾಬಣ್ಣ ನೋಡಿ ಅದಕ್ಕೆ ಬಡವ್ರನ್ನ ಹೆಂಗ್ ನೋಡ್ಕೊತಾರೆ ಅಂತವ. ಇಂಥವ್ರು ಇದ್ರು ನಾವ್ ಜೀವನ ಮಾಡೋದ್ ಹೆಂಗ್ ಹೇಳಿ? ಏನೋ ಕಷ್ಟ ಐತೆ ಅಂತ ದುಡ್ಡು ಕೇಳ್ದೆ ಕೊಡ್ದಂಗ್ ಹೋಗ್ಬಿಟ್ರು. ರಾಜು, ನೀ ಬೇಜಾರ್ ಮಾಡ್ಕೊಬೇಡಕನಪ್ಪ, ನಂತ ಓಸಿ ದುಡ್ಡದೆ, ಅದನ್ನೇ ನೀನು ಕೊಡ್ತೀನಿ. ಬೇಡ ಅದಕ್ಕೆವ, ನಿಮ್ ದುಡ್ಡು ನಂಗ್ ಬೇಡ, ನನ್ ದುಡ್ಮೆ ದುಡ್ಡು ಕೊಡಿ ಸಾಕು. ಇರು, ಬಾಬಣ್ಣ ಹೋಗಿ ಮಾತಾಡ್ಕೊಬತ್ತೀನಿ. ಬಾಬಣ್ಣ ಗೌಡ್ರೆ, ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರ ದೇವ್ರ ನಿಮ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ಅಣ್ಣಾವ್ ನೀನ್ ಎಷ್ಟೇ ಕಿರ್ಸ್ಕೊಂಡ್ರು ನಮ್ಮ ಅಣ್ಣಯ್ಯ ನಿಂಗೆ ದುಡ್ಡು ಕೊಡಲ್ಲ ಬಿಡು. ನನ್ಗೆ 50 ರೂಪಾಯಿ ಕೊಡು ಅಂದ್ರೆ ಹಿಂದೆ ಮುಂದೆ ನೋಡ್ತಾನೆ, ನಿನಗೆ ಅಷ್ಟೊಂದ್ ದುಡ್ಡು ಕೊಟ್ಬಿಡ್ತಾನ? ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ, ಈ ಮನೆ ಮುಂದೆನೆ ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ. ಅವ್ನ್ ಅದಕ್ಕೆಲ್ಲ ಬಗ್ಗೆಲ್ಲ. ನಿನ್ ಕಿಲಾಡಿ ಅಂದ್ರೆ ಅವ್ನ್ ಕಿಲಾಡಿ, ಅವ್ನ್ ಕಿಲಾಡಿ. ಮತ್ತೀಗ ನನ್ ಏನ್ ಮಾಡು ಅಂತೀಯಾ? ಬೈಲಿ ನಾ ಕಿಡ್ನಾಪ್ ಮಾಡು. ಬೇಡ ಭೂಪತಿ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ನಂಗ್ ಕಿಡ್ನಾಪ್ ಮಾಡಕ್ ಆಯ್ತದ ಹೇಳು? ಹಾಗಾದ್ರೆ ನಿನ್ ದುಡ್ಡನ್ನ ಮರ್ತ್ಬಿಡು. ನಾನೇ ನಿಜವಾಗ್ಲೂ ಕಿಡ್ನಾಪ್ ಮಾಡು ಅನ್ನ, ನಿನ್ಗೆ ದುಡ್ಡು ಬರ್ಲಿ, ನಮ್ಮ ಅಣ್ಣಂಗೆ ಬುದ್ಧಿ ಬರ್ಲಿ ಅಂತ ಐಡಿಯಾ ಕೊಟ್ಟೆ. ಭೂಪತಿ, ಇಂಥ ಐಡಿಯಾ ನಿನ್ಗೆ ಹೆಂಗ್ ಬಂತು? ಪಿಕ್ಚರ್ ನೋಡಿ. ಮಧುರ ಅವ್ರೆ ಅತ್ತೆಮ್ಮ, ನಾನು ನಿಮ್ ಜೊತೆನೆ ಬರ್ತೀನಿ. ಬ್ಯಾಡ ಕೂಸು, ನಿಮ್ ಮೇಷ್ಟ್ರು ನೋಡಕ್ಕೆ ಆಸ್ಪತ್ರೆಗೆ ಹೋಯ್ತಾವಿ, ಅಲ್ಲಿ ಮಕ್ಕಳನ್ನೆಲ್ಲ ಬಿಡಲ್ಲ, ಅಲ್ಲೇ ಅದು ನಿಂಗೆ ಪಾಠ ಆಗಲ್ಲ ಅನ್ನು. ಅತ್ತೆಮ್ಮ, ಅದು ಪಾಠ ಅಲ್ಲ, ಶೂಟು. ಹಿಡ್ದೆ ಜಾಡ. ಅದಕ್ಕೆ ನಾನು ನಿಮ್ಮ ಅಣ್ಣ ಹೋಗ್ಬಿಟ್ಟು ಬರ್ತೀವಿ, ನೀನ್ ಇಲ್ಲೇ ಇರು. ಪುಟ್ಮಲ್ಲಿ ಅವರೇ ಎಲ್ಲ ಹೊರಟಿರೋ ಆಗಿದೆ. ಚಾಮಯ್ಯ ಮೇಷ್ಟ್ರು ನೋಡಕ್ಕೆ ನಾನು ಬಾಬಣ್ಣ ಆಸ್ಪತ್ರೆಗೆ ಹೋಯ್ತಾವಿ, ಇವತ್ ರಾತ್ರಿ ಅಲ್ಲೇ ಇರ್ಬೇಕಾಗ್ ಬರ್ಬೋದು. ಅದಕ್ಕೆ ನಮ್ ಬಾಬುನೋಸಿ ನೋಡ್ಕೊಂಡಿರಿಯಾ? ಇದೇನ್ ಪುಟ್ಮಲ್ಲಿ ಅವರೇ ಹೀಗ್ ಕೇಳ್ತಿದ್ದೀರಾ? ಇಲ್ಲಿ ನನ್ ಜೊತೆಗಿದ್ರೆ ನಂಗೂ ಟೈಮ್ ಪಾಸ್ ಆಗುತ್ತೆ, ಮಕ್ಳು ಜೊತೆಗಿದ್ರೆ ಸಂತೋಷನೇ ಅಲ್ವಾ? ಬಾಬು, ಜಾಸ್ತಿ ಗಲಾಟೆ ಮಾಡ್ಬಾರ್ದು, ಸರಿಯಾದ ಟೈಮ್ಗೆ ತಿನ್ಬೇಕು, ಅದು ಬೇಕು ಇದು ಬೇಕು ಅಂತ ಆಟ ಮಾಡುದು ಏನಾದ್ರು ಗೊತ್ತಾದ್ರೆ ನಾನು ಇನ್ನ ಊರು ಕಳಿಸ್ಬಿಡ್ತೀನಿ. ನಾನ್ ನೀವ್ ಹೇಳ್ದಂಗೆ ಕೇಳ್ತೀನಿ, ಅದಕ್ಕೆ ಮಾಟ ಮಾಡಲ್ಲ. ಅದಕ್ಕೆ ಮೈದನನ್ ಸಂಬಂಧ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಮಧುರ ಅವ್ರೆ, ಇವನು ನನ್ ಮೈದ್ನ ಅಲ್ಲ ಅನ್ನಿ, ನನ್ ಮಗ ಇದ್ದಂಗೆ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಬಾಬು, ಹುಷಾರು, ಬಾಯ್. ಮಧುರ ಆಂಟಿ, ನಾವೇನಾದ್ರೂ ಆಟ ಆಡೋಣ? ಸರಿ ಬಾ. ಬಾಗಿಲು ತೆಗೆದೇ ಬಂದಿದ್ದೀನಿ. ಈಗ ಸೂರ್ಯ ರಾಕಿ ಇಬ್ರು ಬಂದು ಈ ಭೂಪತಿನೇ ತಕೊಂಡೋಗ್ತಾರೆ. ಆಮೇಲೆ ಗೌಡ್ರ ಹತ್ರ ಚೆನ್ನಾಗಿ ದುಡ್ಡು ಕೇಳ್ಬಹುದು. ಭೂಪತಿ, ಭೂಪತಿ, ನಾವ್ ಮಾಡ್ತಿರೋ ತಪ್ಪು ಅನ್ನಿಸ್ತಿಲ್ವಾ? ತಪ್ಪು ಮಾಡಿದ್ರೆ ತಾನೆ ಸರಿನೋ ತಪ್ಪು ಅಂತ ಗೊತ್ತಾಗಕ್ಕೆ. ಯಾವಾಗ್ಲೂ ಸರಿಯಾಗಿದ್ರೆ ಮಜಾ ಸಿಗಲ್ಲ, ಸುಮ್ನೆ ನಡಿ. ಮಾಚಿ ಕೂಡು, ಕರ್ಕೊಂಡು ಹೋಗ್ಲಿಕ್ಕೆ ನೀವೇ ಹೇಳಿದಲ್ವಾ, ಇಲ್ಲಿ ಅವ್ನು ಕಾಣ್ತಾ ಇಲ್ಲ. ಎಷ್ಟು ಸಲ ಕಿಡ್ನಾಪ್ ಮಾಡ್ತಿರೋ, ಈಗ ತಾನೇ ಕರ್ಕೊಂಡು ಹೋದ್ರಲ್ಲ. ನಾವೆಲ್ಲಿ ಕರ್ಕೊಂಡು ಹೋಗ್ತಿದ್ದೇನೆ ಬಾಯ್, ನಾವು ಬರ್ತಾ ಇರೋದು ಇವಾಗ.
ನೀವು ಭೂಪತಿನ ಕಿಡ್ನಾಪ್ ಮಾಡ್ಕೊಂಡೋಗಿರೋದನ್ನ ನಾನೇ ನೋಡಿದ್ದೀನಿ. ಟಾಟಾ ಮಾಡಿ ಬೇರೆ ಕಳ್ಸಿದ್ದೀನಿ. ಜನ್ಮಣ್ಣ, ಭೂಪತಿಯನ್ನು ನಾವು ಕಿಡ್ನಾಪ್ ಮಾಡ್ಲಿಲ್ಲ. ಅವನನ್ನು ಯಾರೋ ಬೇರೆ ಬೆಟ್ಟಗಮಿಗಳು ಕಿಡ್ನಾಪ್ ಮಾಡಿರ್ಬೇಕು. ನನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ನೀವೇ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ ಕಣ್ರು, ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ನರಿ ಬುದ್ಧಿ ತೋರಿಸ್ಬಿಟ್ರಲ್ಲ. ಜಾನಿಬಾಯಿ, ದೇವರನಿಗೂ ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ಈಗ ಮಾತಾಡಲ್ಲ ಕಣ್ರು, ನೀವು ಅವನ್ನ ಎಲ್ಲಿ ಕಿಡ್ನಾಪ್ ಮಾಡಿ ಇಟ್ಟಿದ್ರೋ ಅಲ್ಲಿಗೆ ಬಂದು ಮಾತಾಡ್ತೀನಿ. ಮೊದ್ಲಿನಿಂದ ಹೋಗ್ರ. ಐ ಲೈಕ್ ಇಟ್. ಅಲ್ಲ ನಾ ಬೋಳ್ ಮಂಡೆ, ಭೂಪತಿಯನ್ನು ನಾವು ಕಿಡ್ನಾಪೇ ಮಾಡಿಲ್ಲ ಅಂದ್ಮೇಲೆ ಅವನನ್ನು ಅಜ್ಜಿ ಶುಂಠಿ ಎಲ್ಲಿ ಅಡಗಿಸಿಡುದು? ನಮಗೆ ಅನಿಸ್ತದೆ ನಮಗೆ ಕಮಿಷನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಜನ್ನಣ್ಣವೇ ಎಂತದಕ್ಕೆ ಅವನನ್ನು ಕಿಡ್ನಾಪ್ ಮಾಡಿರ್ಬೋದು. ಕದಿಮ ಕಳ್ಳ ಇದು ಒಬ್ಬ. ಜಾನಿ, ಪುಟ್ ಮನೆಯವ್ರು ಬಂದ್ ಭೂಪತಿ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು? ಅವ್ನ್ ಕಿಡ್ನಾಪ್ ಆಗಿದ್ದಾನಂತ ಹೇಳಕ್ಕಾಗುತ್ತಾ? ಅವ್ರು ಆಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರಿಗೇನು ಹೇಳೋದು ಬೇಡ. ಅವ್ರಿಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಐ ಮೀನ್ ಅವ್ರಿಗೆ ಯಾಕೆ ಸುಮ್ಮನೆ ದುಃಖ ಕೊಡೋದು? ಏನಾದ್ರೂ ಒಂದ್ ಕಾರಣ ಹೇಳಿ ಸುಮ್ಮನಾಗ್ಬಿಡೋಣ. ಭೂಪತಿ ಎಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಮಧುರ ಅವ್ರ ಚಂದನ್ ಅವ್ರೆ, ಮಧುರ ಅವ್ರ ಚಂದನ್ ಅವ್ರೆ, ಯಾಕೆ ಮಧುರ ಅವ್ರ ಹಿಂಗಿದ್ದಾರಿ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ನಮ್ ಬಾಳೆಹಣ್ಣೇನಾದ್ರು ತೊಂದ್ರೆ ಕೊಟ್ಟ ಹೇಳಿ. ಹಾಗೇನಲ್ಲ ಗೌಡ್ರೆ, ರಾತ್ರಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೆ, ಅದಕ್ಕೆ ನಿದ್ದೆ ಬಂದಿಲ್ಲ. ನಮ್ ಬಾಬು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಬಾಬು, ಬಾಬು ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಒಳ್ಳೆವ್ರೆ, ಅನ್ಎಜುಕೇಟೆಡ್ ತರ ಮಾತಾಡಿ. ಆಯ್ತರ್ನಾಗ ಯಾವ ಸ್ಕೂಲ್ ಇತ್ತದು? ನಾನು ಅವ್ನಿಗೆ ಹೇಳ್ದೆ ಗೌಡ್ರೆ, ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೋಗ್ಬಿಟ್ಟ. ಅವ್ನ ಒಬ್ಬನ್ನೇ ಯಾಕೆ ಕಳಿಸೋದೆ? ಜೊತೆಗೆ ನೀವು ಒಬ್ಬ ತಾನೆ. ನಾನು ಎಷ್ಟು ಹೇಳಿದ್ರು ಅವ್ನು ಕೇಳಲಿಲ್ಲ. ನಾನು ದೊಡ್ಡನಾಗಿದ್ದೀನಿ, ನೀವ್ ಯಾಕೆ ಬರ್ತೀರಾ ಅಂತ ಬೈದ್ಬಿಟ್ಟು ಹೋಗ್ಬಿಟ್ಟ. ಜಾನಿ ಸುಳ್ಳು ಹೇಳಿದ್ ಸಾಕು. ಭೂಪತಿ ನಮ್ಮ ಮನೇಲಿಲ್ಲ, ಅವ್ನ್ ಕಿಡ್ನಾಪ್ ಆಗೋಗಿದ್ದಾನೆ. ಪುಟ್ಮಲ್ಲಿ, ನೀ ಅಳಬೇಡ ಕಮ್ಮೆ. ನೀ ತರ ಹತ್ರ ಆರೋಗ್ಯ ಹಾಳಾಗೋಯ್ತದೆ. ನನಗೆ ಬಾಬು ಸಿಗಗಂಟ ಅಳ್ತಾನೆ ಇರ್ತೀನಿ. ಬಾಳನು ಸಿಗ್ತಾನ ಕಮ್ಮೆ. ಮಧುರ ಅವರು ಕಂಪ್ಲೇಂಟ್ ಕೊಟ್ಟರೆ ಬಜರಂಗ್ ಇನ್ಸ್ಪೆಕ್ಟರ್ ಹುಡುಕ್ತಾರೆ. ಅವ್ರೇನ್ ಹುಡ್ಕಾರು? ಅವ್ರು ಬೇಡ ತಗೊಳಕ್ಕೆ ಟೈಮ್ ಇರಲ್ಲ. ಅವ್ರು ಹುಡುಕ್ತಾರೆ ಅಂತ ನಂಗೆ ನಂಬಿಕೆ ಇಲ್ಲ. ಪುಟ್ಮಲಿಯವ್ರೆ, ಹಂಗಲ್ಲ ಹೇಳ್ಬೇಡಿ ಮಾರ್ರೆ. ಭೂಪತಿ ಕಿಡ್ನಾಪ್ ಆದ ಸುದ್ದಿ ಕಂಡು ನಂಗೂ ಎದಿ ಹೊಡ್ದಂಗಾಯ್ತು. ನನ್ಗೂ ಅವನ್ ಕಂಡ್ರೆ ತುಂಬಾ ಇಷ್ಟ. ನಾನು ಅವ್ನ್ ಗ್ಯಾರಂಟಿ ಹುಡುಕಿ ಕೊಡ್ತೆ. ಗೌಡ್ರೆ, ನಮ್ ಭೂಪತಿನ ಯಾರು ಕಿಡ್ನಾಪ್ ಮಾಡಿದ್ದು? ಅವನ್ ಯಾಕೆ ಕಿಡ್ನಾಪ್ ಮಾಡಿದ್ರು? ಅಣ್ಣ ಉಮ್ಮತ್ತೂರ್ ಮಿಳ್ಳೆ ಕಿಡ್ನಾಪ್ ಮಾಡ್ರವ ನನಗ್ ಗೊತ್ತಿರನ ಇಲ್ಲಿ ಕೂತ್ಕತ್ತಿದ್ನ. ಹೋಗಿ ಅವ್ನ್ ಕೈ ಕಾಲು ಮುರ್ದಾಕ್ಬಿಡ್ತೈತಿ. ಅಂತ ಸೀನ್ ಇಲ್ಲ ಬಿಡಿ. ಅಂದ್ರೆ ನೀವ್ ಈ ತರ ಯೋಚನೆ ಮಾಡ್ತಿರೋ ಅಂತ ಕಿಡ್ನಾಪರಿಗೆ ಗೊತ್ತಾದ್ರೆ ನಮ್ ಭೂಪತಿ ಕಷ್ಟ ಕೊಟ್ಬಿಡ್ತಾರೆ. ಭೂಪತಿ, ಯಾಕಪ್ಪ ಬಂತು ನಿಗಿಂತ ಗತಿ? ನಮ್ ಬಾಬು ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ? ಕಿಡ್ನಾಪ್ ಮಾಡಿರೋನು ನಮ್ ಬಾಬುಗೆ ಎಷ್ಟ್ ಕಷ್ಟ ಕೊಡ್ತಾ ಇದ್ದಾರೋ. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಲಟ್ಟಣಿಗೆ ತಕೊಂಡು ಅವ್ನ್ ತಲೆ ಬುಡ ಒಡ್ಡಾಕ್ಬಿಡ್ತೀನಿ. ಅದ್ಕೆವ ನೀವೇನ್ ಆತರ ಯೋಚನೆ ಮಾಡ್ಬೇಡಿ. ಭೂಪತಿಗೆ ಏನು ಆಗಿರಲ್ಲ, ಅವ್ನ್ ಆಟ ಆಡ್ಕೊಂಡ್ ಚೆನ್ನಾಗೇ ಇರ್ತಾನೆ. ಅಂದ್ರೆ ಆ ದೇವ್ರ ದಯಿಂದ ಅವ್ನ್ಗೆ ಏನು ಆಗಿರಲ್ಲ ಅಂದೆ. ಅದ್ಕೆವ ಭೂಪತಿ ಬಟ್ಟೆಗಳೆಲ್ಲಿದಾವೆ? ಅವ್ನ್ ಕಾಣಿಲ್ಲ. ಅವ್ನ್ ಬಟ್ಟೆ ಯಾಕೆ ರಾಜು? ಯಾಕಂದ್ರೆ ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೊತೀನಲ್ಲ, ಅದಕ್ಕೆ ಅವ್ನ್ ಬಟ್ಟೆಗಳನ್ನಾದ್ರೂ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ ಅಂತ. ರಾಜು, ಎಂತಕ್ಕೋ ನೀನ್ ಓವರ್ ಆಡ್ತಿದ್ದೆ ಅಂದೇಳಿ ನಿಂಗೆ ಅನ್ಸುದಿಲ್ಲನ? ಭೂಪತಿ ಮೇಲೆ ನಿಂಗೆ ಅಂತ ಕಷ್ಟ ಪ್ರೀತಿ? ಯಾಕಂದ್ರೆ ಅವ್ನ ನನ್ ತಮ್ಮ ಇದ್ದಂಗೆ. ತಮ್ಮನ್ ಕಳ್ಕೊಂಡಿರೋ ಕಷ್ಟ ನಿಮಗೇನ್ ಗೊತ್ತಾಗ್ಬೇಕು ಬಿಡಿ. ಗೌಡ್ರೆ, ನಾನ್ ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನ ನಾನು ಕ್ಷಮಿಸಲ್ಲ ನೆನಪ್ನೋಡ್ರೆ. ನಮ್ ಬಾಳೆಹಣ್ಣು ಕಿಡ್ನಾಪ್ ಹಾಕ ನೀವೇ ಕಾರಣ. ಜಾನಿ ಅವರೇ, ಕಿಡ್ನಾಪ್ ಆದ ವಿಷಯದ ಬಗ್ಗೆ ನಿಮ್ ಕೆಲವು ಪ್ರಶ್ನೆ ಕೇಂತೆ. ಭೂಪತಿ ಕಿಡ್ನಾಪ್ ಆದಾಗಳ ನೀವೆಲ್ಲಿದ್ದೀರಿ? ನನ್ ಬೆಡ್ರೂಮ್ ಅಲ್ಲಿ ಮಲಗಿದ್ದೆ. ಭೂಪತಿ ಎಲ್ಲಿದ್ದೀರಾ? ನನ್ ಪಕ್ಕದಲ್ಲೇ ಮಲಗಿದ್ದ. ನಿಮ್ ಪಕ್ಕದಲ್ಲೇ ಮಲಗಿದ್ದವನು ಕಿಡ್ನಾಪ್ ಮಾಡುವತ್ತಿಗೆ ನೀವೆಂತ ದೀಪಿಕಾ ಪಡುಕೋಣೆಯೊಟ್ಟಿಗೆ ಡುಯೆಟ್ ಹಾಡ್ತಿದ್ದೀರಿ? ಅಂತ ಚಾನ್ಸ್ ಇನ್ನೂ ಸಿಕ್ಕಿಲ್ಲ ಬಿಡಿ. ಅಂದ್ರೆ ನಾನ್ ಡೀಪಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ ಅಂದೆ. ಎಮ್ಮತ್ತಿಂದ ತಿಂದು ಕುಂಭಕರ್ಣ ಅಂತಾರ ನಿದ್ದೆ ಮಾಡೋದ್ ಬಿಟ್ರೆ ಇನ್ಯಾನ್ ಗೊತ್ತಿದ್ದು ಹೇಳಿ? ನಾನು ಅವತ್ತು ಊಟನೇ ಮಾಡಿರ್ಲಿಲ್ಲ ಗೌಡ್ರೆ. ಮಧು ನನ್ನ ಕೈಲಿ ತುಂಬಾ ಕೆಲಸ ಮಾಡಿಸ್ಬಿಟ್ಟಿದ್ಲು. ಸುಸ್ತಾಗ್ಬಿಟ್ಟಿತ್ತು, ಮಲಗ್ಬಿಟ್ಟಿದ್ದೆ. ಗೌಡ್ರೆ, ನನ್ಗೇನೋ ಇವ್ರ ಮೇಲೆ ಅನುಮಾನ. ಇವ್ರಿಗೆ ಭೂಪತಿ ಕಂಡ್ರೆ ಆಯ್ತಿರ್ಲಿಲ್ಲ. ನೋಡ್ದಾಗೆಲ್ಲ ಉರ್ಕೊಳ್ಳೋರು. ನೀವ್ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಇವ್ರ ಕಿಡ್ನಾಪ್ ಮಾಡಿದ್ದಾರೆ. ರಾಜು, ನಾನ್ ಯಾಕೋ ಭೂಪತಿನ ಕಿಡ್ನಾಪ್ ಮಾಡ್ಲಿ? ಅವನಂದ್ರೆ ನನಗೆ ತುಂಬಾ ಇಷ್ಟ. ನಿಜ ಹೇಳ್ಬೇಕು ಅಂದ್ರೆ ಗೌಡ್ರಿಗಿಂತ ತುಂಬಾ ಇಷ್ಟ. ಪಕ್ಕದಲ್ಲಿ ಮನಿ ಕಂಡವ್ರನ್ನೇ ಕಾಪಾಡ್ಕೊಂಡ್ ಕಾತಿಲ್ಲ ಅಂದ್ಮೇಲೆ ಇನ್ನೆಂತದ್ರಿ ಇಷ್ಟ ಪಡುವುದು? ನಿಮ್ಮಂತವ್ರಿದ್ರೆ ಊರು ಉದ್ದಾರ ಆದಂಗೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವ್ರ ನಂದು ಯಾರು ಪ್ರಯೋಜನ ಇಲ್ಲ.
ಮೊದ್ಲು ನಮ್ ಬಾಳೆಹಣ್ಣು ಎಲ್ಲಿದ್ದಾನೋ ಅವ್ನು ಹುಡುಕಿ. ಶ್ರೀರಾಮ ನಮ್ ಬಾಬು ಚೆನ್ನಾಗಿರ್ಲಿ, ಅವ್ನೇನಾರು ಹಟ್ಟಿಗೆ ಬಂದ್ರೆ ತುಪ್ಪ ದೀಪ ಹಚ್ತೀನಿ. ಅದಕ್ಕೆವಾ ನೀವೇನು ಯೋಚನೆ ಮಾಡ್ಬೇಡಿ, ಭೂಪತಿಗೆ ಏನು ಆಗ್ದಂಗೆ ನಾನ್ ನೋಡ್ಕತೀನಿ. ಅಂದ್ರೆ ಅವ್ನ್ ಚೆನ್ನಾಗಿರ್ಲಿ ಅಂತ ದೇವ್ರಲ್ಲಿ ಬೇಡ್ಕತೀನಿ ಅಂದೆ. ರಾಜು ನಮ್ ಬಾಬುಗೆ ಏನಾದ್ರು ಆದ್ರೆ ನನ್ ಪ್ರಾಣ ಬಿಟ್ಬಿಡ್ತೇನೆ. ಎದಳ್ಯಾ ಹೆಕ್ಕತ್ತಿಂಬಾವೆ. ಇನ್ಸ್ಪೆಕ್ಟರ್, ಇವ್ರಿಗೆ ಯಾಕೆ ಹೊಡಿತಿದ್ದೀರಾ? ಸುಂದ್ರಿ ಮೇಡಮ್, ಇದನ್ನ ಇವ್ರಿಬ್ರು ಹೇಳುದಕ್ಕಿಂತ ಇವ್ರ ಗ್ಯಾಂಗ್ ಲೀಡರ್ ಜಾನಿ ಅವ್ರು ಹೇಳುದೇ ಒಳ್ಳೇದು. ಎಂತಕ್ ಜಾನಿ ಅವರೇ ಬಾಯಿಗೆ ಚಿಪ್ಪಳ ಹಾಕಂಡ್ರಿ? ಭೂಪತಿನ ಕಿಡ್ನಾಪ್ ಮಾಡದ್ ನಾನೇ ಅಂದಳಿ ಸುಂದ್ರಿ ಮೇಡಮ್ ಈಗ ಹೇಳಿ. ನಾನ್ ಭೂಪತಿನ ಕಿಡ್ನಾಪ್ ಮಾಡಿಲ್ಲ. ಹೌದು, ನಾವು ಕಿಡ್ನಾಪ್ ಮಾಡಿಲ್ಲ. ಆದ್ರೆ ಕಿಡ್ನಾಪ್ ಮಾಡಕ್ಕೆ ಸುಪಾರಿ ಕೊಟ್ಟವರು ಜಾನಿಬಾಯಿ. 5,000 ರೂಪಾಯಿ ಡೀಲ್ ಕೊಟ್ಟು ಅದರಲ್ಲಿ ಅರ್ಧ ಹಣ ಕೂಡ ಕೊಟ್ಟಿದ್ರು. ಅದ್ರೆಂತ ಮಾಡುದು, ನಾವು ಡೀಲ್ ಮಾಡುವಷ್ಟರಲ್ಲಿ ಯಾರೋ ಡೀಲ್ ಮಾಡಿಟ್ಟಿದ್ರು. ಚಂದನ್ ಅವ್ರೆ, ನೀವು ನನಗ್ ಸಾನೆ ಹಾಟ್ ಮಾಡ್ಬಿಟ್ರಿ. ಹಾರ್ಟ್ ಎಲ್ಲ ಹೊರಟು ಹೇಳಿದ್ರಿ ಚಾಡ, ಅದನ್ನೇ ಮಾಡಿದ್ರಿ. ನಿಮ್ ಮುಖಾನ ನನಗ್ ತೋರ್ಸ್ಬೇಡಿ, ಹೋಗಿ. ಕುಟುಂಬಲ್ಲಿ ಅವರೇ, ನನ್ ಮಾತು ಸ್ವಲ್ಪ ಕೇಳಿ. ನಾನ್ ಭೂಪತಿನ ಕಿಡ್ನಾಪ್ ಮಾಡ್ತಿರ್ಲಿಲ್ಲ. ಅವನ್ನ ಕಿಡ್ನಾಪ್ ಮಾಡೋದ್ರ ನಾಟಕ ಮಾಡಿ ರಾಖಿ ಮನೇಲಿ ಇಟ್ಟು ಅವನ್ನ ಚೆನ್ನಾಗಿ ನೋಡ್ಕೋತಿದ್ದೆ. ಜಾನಿ, ನೀವ್ ಮಾತಾಡ್ತಿರೋದ್ ನೋಡಿದ್ರೆ ನನ್ ಗಂಡ ಆಗಕ್ಕೂ ಲಾಯಕ್ಕಿಲ್ಲ ಅನ್ನಿಸ್ತಿದೆ. ಮಧುರ ಅವ್ರೆ, ಇವ್ರು ಗಂಡ ಅಲ್ಲ, ಮನ್ಸಾಗಕ್ಕೂ ನಾಲಾಯಕು. ನಮ್ದವ್ರು ಕುತ್ಕನ ಕುಯ್ದು ಬಿಟ್ರು. ಸಾಕ್ ಸುಮ್ನೆ ಇರ್ತೀರಾ? ನಾನ್ ಮನುಷ್ಯತ್ವ ಕಳ್ಕೊಳ್ಳೋದಕ್ಕೆ ನೀವೇ ಕಾರಣ. ಅದು ನನಗೆ ಕೆಲಸ ಸಿಕ್ಕಿದೆ, ದುಡ್ಡು ಕೊಡು ಅಂದ ತಕ್ಷಣ ಬಾಯಿಗೆ ಬಂದಂಗ್ ಬೈದ್ಬಿಟ್ಟೆ. ಆಮೇಲೆ ನಾನು ಈ ಗೌಡ್ರ ಹತ್ರ ಹೋಗಿ, ಗೌಡ್ರೆ ನನಗೆ ಕೆಲಸ ಸಿಕ್ಕಿದೆ, ಸ್ವಲ್ಪ ದುಡ್ಡು ಕೊಡಿ ಎಂದೆ. ಇವ್ರು ಎಲ್ಲರ ಮುಂದೆ ನನಗೆ ಮರ್ಯಾದೆ ತೆಗೆದ್ಬಿಟ್ರು. ಇವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದೆ, ಆದ್ರೆ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಅಂತ ನೀವು ನಮ್ ಬಾಬುನ ಕಿಡ್ನಾಪ್ ಮಾಡಿದ್ರಿಯಾ? ಹೇಳದ್ನಲ್ಲ ಪುಟ್ಮಲ್ಲಿ ಅವರೇ, ನಾನು ಕಿಡ್ನಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ನಾನು ಮಾಡ್ಲಿಲ್ಲ. ಬೇಕಿದ್ರೆ ಮಧು ಮೇಲೆ ಆಣೆ. ಅಣ್ಣಪ್ಪನವ್ರೆ, ಮಧುರ ಅವ್ರ ಮೇಲೆ ಆಣೆ ಹಾಕ್ಬೇಡಿ. ಬೇಕಾದ್ರೆ ನಿಮ್ಮ ಅವನ ಮೇಲೆ ಆಣೆ ಹಾಕೊಳ್ಳಿ. ನನ್ನ ಮಮ್ಮಿ ಆಣೆಗೂ ನಾನು ಭೂಪತಿನ ಕಿಡ್ನಾಪ್ ಮಾಡಿಲ್ಲ. ಹೌದು ರಿಂಗ್ ಮಾಸ್ಟ್ರೆ, ಜಾನಿಬಾಯಿ ಹೇಳ್ತಿರೋದು ಸತ್ಯ. ಅವ್ರು ಬಾಳೆಹಣ್ಣನ್ನ ಕಿಡ್ನಾಪ್ ಮಾಡಿಲ್ಲ. ಅಯ್ಯೋ ಶಿವನೇ, ಹಾಗಾದ್ರೆ ಇನ್ಯಾರು ಕಿಡ್ನಾಪ್ ಮಾಡಿದ್ರು? ಕಿಡ್ನಾಪ್ ಮಾಡಿರೋದು ಯಾರೇ ಆಗ್ಲಿ, ನಾನ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ. ಅವ್ರು ರುಂಡನ ಚೆಂಡಾಡಿ ಭೂಪತಿನ ಕರ್ಕೊಂಡ್ ಬರ್ತೀನಿ. ಬಾಯ್ ಜಾನಿ ಅವ್ರೆ, ರುಂಡನ ಕಡಿಗ್ ಚೆಂಡಾಡಿ ಫಸ್ಟ್ ಜೈಲಿಗೆ ಬಂದು ಮುದ್ದೆ ಚೆಂಡಾಡುವ. ಮೆಣಸಿನ್ಕಾಯಿ ಸೇವೆ ಮಾಡ್ರೆ ಕಿಡ್ನಾಪ್ ಮಾಡದ್ ಯಾರಂದಳಿ ಕರೆಕ್ಟ್ ಗೊತ್ತಾಗ್ತದೆ. ಇನ್ಸ್ಪೆಕ್ಟ್ರೆ, ಮೊದ್ಲು ನಮ್ ಬಾಬು ಎಲ್ಲವನೇ ಅಂತ ಹುಡ್ಕೊಡಿ, ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗಿ ಏನ್ ಸೇವೆ ಬೇಕಾದ್ರೂ ಮಾಡಿಸ್ಕೊಳ್ಳಿ. ಬಾಬು ಎಲ್ಲಿದ್ಯಾ ಕೂಸು? ಅಣ್ಣ, ತಿಂಡಿ ಬಾ ಪಸಂದಾಗಿತ್ತು. ಅತ್ತೆ ಅಮ್ಮ ಮಾಡಿದ ತರಾನೇ ಇತ್ತು. ಅದು ಅತ್ಕೆಮ್ಮ ಮಾಡಿದೆ, ನೀನ್ ಹೊರಗಡೆ ಎಲ್ಲೂ ತಿನ್ನಕ್ಕಲ್ವಲ್ಲ, ಅದಕ್ಕೆ ಅತ್ಕೆಮ್ಮಂಗ್ ಕಾಣ್ದಂಗ್ ತಂದಿದ್ದೀನಿ. ನೀನ್ ಯಾಕೆ ಸೊಪ್ಪೋಗಿದ್ಯಾ? ಮತ್ತಿನ್ನೇನ್ ಮಾಡೋದು, ನೀನ್ ಕಾಣ್ತಿಲ್ಲ ಅಂತ ಅತ್ಕೆಮ್ಮ ಸಾನೆ ಬೇಜಾರ್ ಮಾಡ್ಕೊಂಡ್ಬಿಟ್ಟವ್ರೆ. ಅದನ್ನ ನೋಡಿ ನನ್ಗೆ ಅಳು ಬಂತು. ನಾವಿಂಗೆಲ್ಲ ಮಾಡ್ಬಾರ್ದಿತ್ತು. ಅಯ್ಯೋ ಪುಪ್ಪ, ಫಸ್ಟ್ ಅಣ್ಣ ಹಿಂಗ್ ಫೋನ್ ಮಾಡಿ ಲಕ್ಷಣ 2 ಲಕ್ಷಣ ಕೇಳು ಬೇಗ. 1,00,000 ಬೇಡ ನಂಗೆ. ನನಗ್ ಬರ್ಬೇಕಾದ 5,555 ರೂಪಾಯಿ ಬಂದ್ರೆ ಸಾಕು. ಆಯ್ತು, ಅದನ್ನೇ ಫೋನ್ ಮಾಡಿ ಕೇಳು. ಯಾವ ನಂಬರ್ ಫೋನ್ ಮಾಡ್ತಿದ್ಯಾ? ಗೌಡ್ರ ಮೊಬೈಲ್ಗೆ. ಅಯ್ಯೋ, ಅಣ್ಣ ಹೆಂಗ್ ಮೊಬೈಲ್ ಫೋನ್ ಮಾಡಿದ್ರೆ ನಿನ್ ನಂಬರು ಅಂತ ಗೊತ್ತಲ್ವಾ? ದಡ್ಡ, ಲ್ಯಾಂಡ್ ಲೈನ್ ಫೋನ್ ಮಾಡು. ಅಮ್ಮೆ ಪುಟ್ಮರಿ, ಫೋನ್ ಬಂದದ ಕಮ್ಮೆ. ಮಾತಾಡಿ ಬಾಬುಣ. ಕಿಡ್ನಾಪರ್ ಇರ್ಬೇಕಮ್ಮೆ. ಹಲೋ ಅಲ್ಲ ಗೌಡ್ರೆ. ಯಾರಡಾಮ? ಹಲೋ, ನಾನ್ ನಿನ್ ತಮ್ಮನ್ ಕಿಡ್ನಾಪ್ ಮಾಡಿರೋನು. ಯಾಕೆ ಇದ್ಕಿದಾಗಲೇ ಧ್ವನಿ ಬದ್ಲಾಗೋಯ್ತು? ಆ ವಿಷಯ ಬಿಡಿ, ನಿಮಗ್ ನಿಮ್ ತಮ್ಮ ಬೇಕೋ ಬೇಡವಾ? ಅಯ್ಯೋ ಸುಮ್ನೆ, ಬೇಕೇ ಬೇಕಪ್ಪ. ಇರೋವ್ನೆ ಒಬ್ಬ ತಮ್ಮ. ಬಾಬಣ ಕಿಡ್ನಾಪರ, ನಮ್ ಬಾಬು ಹೆಂಗಿದಾನೆ ಕೇಳಿ, ಅವ್ನಿಗೇನು ತೊಂದ್ರೆ ಮಾಡ್ಬೇಡಿ ಅಂತ ಹೇಳಿ. ಸೀದಾ ಮಾತಾಡ್ತಾವ್ನಿ. ಮಾತಾಡಿ. ಅಣ್ಣ, ಈಗ ನಮ್ಮಿಂದ ನಿಮ್ಗೆ ಯಾನ್ ಬೇಕು? ಸಂಬಳ ಅಂದ್ರೆ ದುಡ್ಡು. ಎಷ್ಟು ಬೇಕಣ್ಣ? 5,555 ರೂಪಾಯಿ. 5,555 ರೂಪಾಯ? ಇದೇನಣ್ಣ ಹಿಂಗ್ ಕೇಳ್ತಾ ಇದಾರಿ? ಬಾಬಣ್ಣ, ಅವ್ರ ಹೆಂಗಾದ್ರೂ ಕೇಳಿ, ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ನಮ್ ಬಾಬುನ ಮುಡ್ಸ್ಕೊ ಬನ್ನಿ. ಬೇಕಾದ್ರೆ ಇನ್ನೂ 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ. ಆಯ್ತು ರಮ್ಮ, ಆಯ್ತು ಅಣ್ಣ, ನೀವು ಕೇಳೋದಷ್ಟನ್ನೇ ಕೊಡ್ತೀನಿ. ಅದನ್ನ ನನ್ನ ತಮ್ಮನಿಗೆ ಮಾತ್ರ ಅನು ಮಾಡಬೇಡಿ. ದುಡ್ಡು ಕೊಟ್ರೆ ಏನು ಮಾಡಲ್ಲ. ಇವತ್ ರಾತ್ರಿ ನಿಮ್ ಹೆಂಡತಿ ಕೈ ದುಡ್ಡು ಕೊಟ್ಟು ಕಳಿಸ್ಬಿಡಿ. ಆಯ್ತು ಅಣ್ಣ. ಬಾಬಣ್ಣ ಏನ್ ಹೇಳಿದ್ರು? ಆಮೇಲೆ ಪುಟ್ಮಲಿ,
ಇವತ್ ರಾತ್ರಿಗ ನೀನು ದುಡ್ಡು ತಕೊಂಡ್ ಹೋಗ್ಬೇಕಂತೆ, ಆಮೇಲೆ ಅವರು ಬಾಳೆಹಣ್ಣ ಬುಟ್ ಕಳ್ಸಿರಂತೆ. ಹಂಗಾರೆ ದುಡ್ಡು ಕೊಡಿ, ಈಗ್ಲೋಗಿ ನಮ್ಮ ಬಾಬುನ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ನೋಡ್ರೆ, ನೀವು ದುಡ್ಡು ಕೊಡೋದ್ ಬೇಡ. ನಾನ್ ಮಾಡಿರೋ ತಪ್ಪಿಗೆ ನಾನೇ ದುಡ್ಡು ಕೊಟ್ಟು ಭೂಪತಿನ ಬಿಡಿಸ್ಕೊಂಡ್ ಬರ್ತೀನಿ. ನೀವೆಲ್ಲಿಂದ ದುಡ್ಡು ಕೊಟ್ರಿ ಅಣ್ಣಪ್ಪನವ್ರೆ? ಅದಕ್ಕೋಸ್ಕರ ಕಳ್ತನ ಮಾಡ್ರಿ? ಇಲ್ಲ, ಮಧುರ ಕೊಡ್ತೀನಿ ಅಂತ ಹೇಳಿದಾಳು. ಹಂಗಾರ ಅದು ನಿಮ್ ದುಡ್ಡಲ್ಲ, ಮಧುರ ಅವ್ರ ದುಡ್ಡು ಅನ್ನಿ. ಅವಳು ದುಡ್ಡಾದ್ರೇನು ನನ್ ದುಡ್ಡಾದ್ರೇನು, ಪುಟ್ಮಲ್ಲಿ ಅವ್ರೆ ನೀವು ದುಡ್ಡು ತಗೊಂಡ್ ಹೋಗೋದಕ್ಕೆ ರೆಡಿಯಾಗಿ ನಾನು ದುಡ್ಡು ತಗೊಂಡ್ಬರ್ತೀನಿ. ಭೂಪತಿ, ಈ ವೇಸ್ಟ್ ಎಲ್ಲ ಯಾರು ಅಂತ ಗೊತ್ತಾಗಲ್ಲ ತಾನೆ? ಅನು, ನೀನ್ ಈ ವೇಸ್ಟ್ ಅಲ್ಲಿ ನನ್ಗೆ ಯಾರು ಅಂತ ಗೊತ್ತಾಯ್ತಾ ಇಲ್ಲ. ಇನ್ ಅತ್ತೆ ಅವ್ವಂಗ್ ಹೆಂಗ್ ಗೊತ್ತಾಗ್ಬಿಡ್ತದೆ? ಅದಕ್ಕೆ ಅವ್ವ ಬಂದು ಹೋಗಿದ ತಕ್ಷಣ ನನಗ್ ಕರ್ದ್ಬಿಡು, ನಾನು ಓಡ್ ಬಂದ್ಬಿಡ್ತೀನಿ. ಇಲ್ಲೇ ಹುಡಿ ಆಯ್ತಾ? ಅಕ್ಕ, ಇಲ್ಲಿ ಯಾರ ಚಿಕ್ಕ ಮಗಿನ ಹಿಡ್ಕೊಂಡ್ ನಿಂತಿದ್ ನೋಡಿದ್ರಿಯಾ? ಮೊದ್ಲು ದುಡ್ಡು ಕೊಡಿ, ಆಮೇಲೆ ಅವ್ನ್ ಬರ್ತಾನೆ. ಆದ್ರೆ ಕಿಡ್ನಾಪ್ ಮಾಡಿದವ್ರು ನೀವ್ಯಾ? ಹೌದು, ಕೊಡಿ ದುಡ್ಡು. ತಕೊಳ್ಳಿ, ಇದ್ರಲ್ಲಿ 5,555 ರೂಪಾಯಿ ಅದೇ. ಬಾಬು, ಅತ್ತೆಯಮ್ಮ, ಹೆಂಗಿದ್ಯಾ ಕುಸು? ಚೆನ್ನಾಗಿದ್ಯಾ ತಾನೇ? ನಾನ್ ಚೆನ್ನಾಗಿದ್ದೀನಿ. ನಡಿ ನಡಿ ಹೋಗವು. ಉಮ್ಮತ್ತೂರು ಮಿಳ್ಳ ನಮ್ ಬಾಳೆಹಣ್ಣ ಕಿಡ್ನಾಪ್ ಮಾಡಲ್ಲ ಒಳಗ್ ಬೆಳೆದು ಬಿಟ್ಟಡ. ರಾಜು, ನೀನ ಮಟ್ಟಿಗೆ ಬಂದಾಗೆಲ್ಲ ಹೊಟ್ಟೆ ತುಂಬಾ ಊಟ ಕಳಿಸ್ತಿದಿ, ತಿನ್ಮನಿಗೆ ಹಿಂಗ ಕನ್ನ ಹಾಕೋದು. ಅದ್ಕೆವ್ವ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಈ ಕಿಡ್ನಾಪಿಂಗ್ ಐಡಿಯಾ ಕೊಟ್ಟಿದ್ದ ಈ ಭೂಪತಿ. ಬಾಬು, ನೀ ಯಾಕೆ ಐಡಿಯಾ ಕೊಟ್ಟೆ? ಅತ್ತೆಯಮ್ಮ, ಅಣ್ಣಯ್ಯ ಇವ್ರಿಗೆ ಸಂಬಳ ಕೊಟ್ಟಿರ್ಲಿಲ್ವಲ್ಲ, ನಾನೊಂದ್ ಸಿನಿಮಾ ನೋಡಿದ್ದೆ. ಓನರ್ ಕೆಲ್ಸದವನ್ಗೆ ಸಂಬಳ ಕೊಟ್ಟಿರಲ್ಲ, ಓನರ್ ಮಗುನ ಕೆಲ್ಸದವ್ ಕಿಡ್ನಾಪ್ ಮಾಡ್ಬಿಡ್ತಾನೆ. ಅವಾಗ ಓನರ್ ಬಂದು ಸಂಬಳ ಕೊಡ್ತಾನೆ. ಅಣ್ಣಯ್ಯನು ಈಗ ಮಾಡ್ಬೋದು ಅಂತ ಈ ಐಡಿಯಾ ಕೊಟ್ಟಿ. ನೋಡಿದ್ರ ಗೌಡ್ರೆ, ನಿಮ್ಮಿಂದ ಆ ಚಿಕ್ಕ ಹುಡುಗ ಎಂತ ಯೋಚನೆ ಮಾಡಿದಾನೆ ಅಂತ. ಬೇರೆ ನಿಯತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಮೊದ್ಲು ನೀವು ನಿಯತ್ತಾಗಿರಿ. ಕೊಡೋ ನನ್ ದುಡ್ಡನ್ನ. ಭೂಪತಿ, ಇನ್ನೊಂದ್ಸಲ ಹೀಗ್ ಮಾಡ್ಬೇಡ. ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡ್ಬೇಕು, ಅದನ್ನ ಜೀವನ ಕಳ್ಬಡಿಸ್ಕೋಬಾರ್ದು. ಸಾರಿ ಅಂಕಲ್, ಇನ್ನೊಂದ್ಸತಿ ಈ ತರ ಮಾಡಲ್ಲ. ಅಣ್ಣ, ಈಗ್ಲಾದ್ರು ಇವ್ರ ದುಡ್ಡು ಕೊಡು. ಬಾಳೆಹಣ್ಣು ದುಡ್ಡು ಕೊಡ್ತೀನಿ ಕಡ, ಆದ್ರೆ ಈಗ ಕೊಡಲ್ಲ. ನೀವು ಲೆಕ್ಕರ ಸರಿ ಮಾಡ್ಕೊಂಬಂದ್ಮೇಲೆ ಕೊಡ್ತೀನಿ. ಗೌಡ್ರೆ, ನನ್ ಲೆಕ್ಕ ಸರಿಯಾಗಿ ಐತೆ. 5,555 ರೂಪಾಯಿ ಕೊಟ್ಬಿಡಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬಿಡ್ತೀನಿ.